ಹಲೋ ಗಾಯ್ಸ್, ಲೈವ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ. ನಿಫ್ಟಿ ನೋಡ್ತಾ ಇದೆ ನಮಗೆ ಇಲ್ಲಿ ಫ್ಲಾಟ್ ಆಗಿ ಓಪನ್ ಆಗಿ ನಮಗೆ ಈ ಲೆವೆಲ್ ಅಲ್ಲಿ ಒಂದು ಸಪೋರ್ಟ್ ತಗೊಂಡು ಟ್ರೇಡ್ ಮಾಡ್ತಾ ಇದೆ. ಹಾಗೆ ನಮ್ಮ ವೇವ್ ಅನಾಲಿಸಿಸ್ ಕೂಡ ಇವತ್ತೇನು ಹೇಳ್ತಿದೆ, ಒಂದು ಕರೆಕ್ಷನ್ ಇದೆ ಬಾಕಿ ಒಂದು ಸ್ಲೋ ಆಗಿ ಅಂತ ಹೇಳ್ತಾ ಇದೆ. ಬಟ್ ಆದ್ರೆ ನಾವು ಇವತ್ತು ಯಾವ ತರ ನಮ್ಮ SR ಲೆವೆಲ್ ಇಟ್ಕೊಂಡು ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ನೋಡಿ, ಈ ಲೆವೆಲ್ ಏನಿದೆಯಲ್ಲ ನಮಗೆ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗುತ್ತೆ. ಬೈ ಚಾನ್ಸ್ ಏನಾದ್ರು ನನಗೆ ನಿಫ್ಟಿ ಇಲ್ಲಿಂದಾನೆ ಕೆಳಗಡೆ ಬಂದು ಇದನ್ನ ಒಂದು ತುಂಬಾ ಹೊತ್ತು ಹೋಲ್ಡ್ ಮಾಡಿ, ಅಂದ್ರೆ 30 ಮಿನಿಟ್ಸ್ 40 ಮಿನಿಟ್ಸ್ ಈ ತರ ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ಟರೆ ನಾನು ಅಪ್ ಟು ಈ ಲೆವೆಲ್ ವರ್ಗು ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಹಾಗೆ ಈ ಲೆವೆಲ್ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಅಗೇನ್ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ನನ್ನ ನೆಕ್ಸ್ಟ್ ಟಾರ್ಗೆಟ್ ನನ್ನ ಈ ಒಂದು ರೆಡ್ ಝೋನ್ ಆಗಿರುತ್ತೆ. ಓಕೆನಾ? ಹಾಗೆ ಈ ರೆಡ್ ಝೋನ್ ಬ್ರೇಕ್ಔಟ್ ಮಾಡಿದ್ರೆ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ಒಂದು ರಿಸ್ಕಿ ಟ್ರೇಡ್ ಆಗಿರುತ್ತೆ ಅಪ್ ಟು 24,492 ಇಲ್ಲಿವರೆಗೂ. ಓಕೆ, ಬೈ ಚಾನ್ಸ್ ಏನಾದ್ರೂ ಈ ರೆಡ್ ಝೋನ್ ಇಂದಾನೆ ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಡೌನ್ ಬರುವಂತ ಸೈನ್ ಕೊಡ್ತು ಅಂತಂದ್ರೆ ಅಗೇನ್ ನಾನು ಈ ಲೆವೆಲ್ ವರ್ಗು ನನ್ನ ಫಸ್ಟ್ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ 24,359 ಈ ಲೆವೆಲ್. ಓಕೆನಾ? ಹಾಗೆ ನನ್ನ ಸೆಕೆಂಡ್ ಟಾರ್ಗೆಟ್ 24,297 rupees ಆಗಿರುತ್ತೆ. ಓಕೆ, ಪ್ರತಿಯೊಂದು ಲೆವೆಲ್ಸ್ ಅಲ್ಲೂ ನಾವು ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಸೊ ನಾನು ಆಗ್ಲೇ ಹೇಳಿದ್ನಲ್ವಾ, ಇಲ್ಲಿಂದ ಮೇಲೆ ಹೋಗಿ ಬ್ರೇಕ್ಔಟ್ ಆದ್ರೆ ನಾವು ಈ ಲೆವೆಲ್ ಟಾರ್ಗೆಟ್ ಇಡಬಹುದು ಅಂತ. ಬೈ ಚಾನ್ಸ್ ಏನಾದ್ರೂ ಈ ಲೆವೆಲ್ ವರ್ಗು ಬಂದು ನಮಗೆ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಹೋಲ್ಡ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಟ್ಟರೆ ಅಗೇನ್ ಈ ಲೆವೆಲ್ ಟಾರ್ಗೆಟ್ ಆಗಿರುತ್ತೆ. ಓಕೆ, ಹಾಗೆ ನಾವು ಡೌನ್ ಸೈಡ್ ನೋಡೋದಾದ್ರೆ ಈ ಲೆವೆಲ್ಸ್ ಏನ್ ನಮ್ಗೆ ಕಾಣ್ತಿದ್ಯಲ್ವಾ ನೋಡಿ, ಈಗ ಆಲ್ರೆಡಿ ಡೌನ್ ಬರೋ ತರ ಕಾಣ್ತಾ ಇದೆ. ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂತು ಅಂತ ಇಟ್ಕೊಳ್ಳಿ, ಕೆಳಗಡೆ ಬರುವಂತ ಸೈನ್ ಕೊಟ್ಟರೆ ನಾವು ಅಪ್ ಟು ಈ ಲೆವೆಲ್ ವರ್ಗು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು. ಓಕೆ, ಹಾಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಇಲ್ಲೇನಾದ್ರೂ ಮೇಲೆ ಹೋಗುವಂತ ಚಾನ್ಸ್ ಸಿಕ್ತು ಅಂದ್ರೆ ಅಗೇನ್ ಈ ಲೆವೆಲ್ ವರ್ಗು ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು. ಹಾಗೆ ನಮಗೆ ಈ ಗ್ರೀನ್ ಝೋನ್ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ನಾವೇನ್ ಮಾಡಬೇಕು, ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಬೇಕು. ಅಪ್ ಟು ನಮ್ಮ ಟಾರ್ಗೆಟ್ ಇಲ್ಲಿವರೆಗೂ ಇರುತ್ತೆ 24,169 ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಹಾಗೆ 24,094 rupees ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಓಕೆನಾ? ಈ ಗ್ರೀನ್ ಝೋನ್ ನ ಬ್ರೇಕ್ಔಟ್ ಮಾಡಿದ್ರೆ ಸೊ ಇಲ್ಲೂ ನಾವು ಪ್ರತಿಯೊಂದು ಲೆವೆಲ್ಸ್ ಅಲ್ಲೂ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ಟ್ರೇಡ್ ಮಾಡಬೇಕು. ಓಕೆ, ಸೊ ನಮ್ಮ ಟ್ರೇಡ್ ಪ್ಲಾನ್ ಇದಾಗಿರುತ್ತೆ. ಇವಾಗ ನಾವು ಎಷ್ಟು ಗಂಟೆಗೆ ಹೇಳ್ತಾ ಇರೋದು, ಈಗ 9:41 ಗೆ ಇದು ನಮ್ಮ ಟ್ರೇಡ್ ಪ್ಲಾನ್. ಬಟ್ ಆದ್ರೆ ಪ್ರೆಸೆಂಟ್ ನಮಗೆ ಲೈವ್ ಮಾರ್ಕೆಟ್ ಅಲ್ಲಿ ಯಾವ ತರ ಒಂದು ರಿಯಾಕ್ಟ್ ಮಾಡುತ್ತೆ ನೋಡಿ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇದು ನಮ್ಮ ನಿಫ್ಟಿಯಲ್ಲಿನ ಪ್ಲಾನ್ ಆಯ್ತು. ಹಾಗೆ ನಾವು ನಮ್ಮ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಒಂದು ಟ್ರೇಡ್ ಮಾಡಬಹುದು ಅಂತ ಈಗ ನೋಡುವ. ಓಕೆ, ಈಗ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ, ಸೊ ಇಲ್ಲೂ ಕೂಡ ನಿಫ್ಟಿ ತರನಾಗಿದೆ. ನಮ್ಮ ಇದೇ ಲೆವೆಲ್ ನ ಸಪೋರ್ಟ್ ತಗೊಂಡು ಟ್ರೇಡ್ ಮಾಡ್ತಾ ಇದೆ. ಈಗ ನಮಗೆ ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ನಮಗೆ ಇಲ್ಲಿಂದ ಮೇಲೆ ಹೋಗಿ ಇದೇ ಲೆವೆಲ್ ನ ಒಂದು ರೆಸಿಸ್ಟೆನ್ಸ್ ತಗೊಂಡು ನಮಗೆ ಕೆಳಗಡೆ ಬರ್ತಾ ಇದೆ. ಸೊ ಈಗ ನಾವು ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ನಮ್ಮ ಟಾರ್ಗೆಟ್ ಅಪ್ ಟು ಇಲ್ಲಿವರೆಗೂ ಇರುತ್ತೆ ಫಸ್ಟ್ ಟಾರ್ಗೆಟ್. ಓಕೆನಾ? ಬ್ಯಾಂಕ್ ನಿಫ್ಟಿಯಲ್ಲಿ ಬೈ ಚಾನ್ಸ್ ಏನಾದ್ರು ನನಗೆ ಇದನ್ನ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಡೌನ್ ಸೈಡ್ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ನನ್ನ ಈ ಗ್ರೀನ್ ಝೋನ್ ವರೆಗೂ ಟಾರ್ಗೆಟ್ ಇಡ್ತೀನಿ, ಅಂದ್ರೆ 52,214 ಇಂದ 52,168 ಈ ರೇಂಜ್. ಓಕೆನಾ? ಈ ರೇಂಜ್ ವರೆಗೂ ನನ್ನ ಟಾರ್ಗೆಟ್ ಇಡ್ತೀನಿ. ಹಾಗೆ ನನಗೆ ನನ್ನ ಗ್ರೀನ್ ಝೋನ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ತೀನಿ. ಸೊ ಇಲ್ಲೇನಾದ್ರೂ ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮೇಲೆ ಹೋಗುವಂತ ಸೈನ್ ಕೊಟ್ರೆ ಅಪ್ ಟು ಅಗೇನ್ ಈ ಲೆವೆಲ್ ವರೆಗೂ ಒಂದು ಟಾರ್ಗೆಟ್ ಇಡ್ತೀನಿ. ಓಕೆನಾ? ಬೈ ಚಾನ್ಸ್ ಏನಾದ್ರು ನನಗೆ ಈ ಗ್ರೀನ್ ಝೋನ್ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ನನ್ನ ಟಾರ್ಗೆಟ್ 51,968. ಓಕೆನಾ? ಇದು ನನ್ನ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಹಾಗೆ ನನ್ನ ಸೆಕೆಂಡ್ ಟಾರ್ಗೆಟ್ 51,624. ಓಕೆ, ಈ ಲೆವೆಲ್. ಸೊ ಇಲ್ಲಿವರೆಗೂ ನನ್ನ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಸೊ ಪ್ರತಿಯೊಂದು ಲೆವೆಲ್ ಅಲ್ಲಿ ಕೂಡ ನಾನು ಆಗ್ಲೇ ಹೇಳ್ದಂಗೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಓಕೆ, ಬೈ ಚಾನ್ಸ್ ಈಗ ನನಗೆ ಈ ಗ್ರೀನ್ ಝೋನ್ ಹತ್ರನೇ ಬಂದು ಮೇಲೆ ಹೋಯ್ತು ಅಂತ ಇಟ್ಕೊಳ್ಳಿ, ಅವಾಗ ನಾನು ಏನ್ ಮಾಡ್ತೀನಿ, ಇದು ನನ್ನ ಫಸ್ಟ್ ಟಾರ್ಗೆಟ್, ಇದು ನನ್ನ ಸೆಕೆಂಡ್ ಟಾರ್ಗೆಟ್, ಇದು ನನ್ನ ಥರ್ಡ್ ಟಾರ್ಗೆಟ್. ಹಾಗೆ ಇದಕ್ಕಿಂತ ಮೇಲೆ ಹೋಯ್ತು ಅಂತ ಇಟ್ಕೊಳ್ಳಿ, ನನ್ನ ಈ ರೆಡ್ ಝೋನ್ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಈ ಲೆವೆಲ್ ಏನ್ ಕಾಣ್ತಿದೆಯಲ್ವಾ 53,136 53,447 ಇದು ನನ್ನ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಓಕೆನಾ? ರೆಡ್ ಝೋನ್ ನ ಬ್ರೇಕ್ಔಟ್ ಮಾಡಿದ್ರೆ ಹಾಗೆ ನಾವು ಈ ಝೋನ್ ಅಲ್ಲೂ ಕೂಡ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ಬೇಕು. ಇಲ್ಲಿ ರೀಚ್ ಆದ್ಮೇಲೆ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಅಗೇನ್ ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್, ಥರ್ಡ್ ಟಾರ್ಗೆಟ್. ಸೊ ಈ ತರ ಒಂದು ಪ್ಲಾನ್ ಇಟ್ಟು ನಾವು ಟ್ರೇಡ್ ಮಾಡಬಹುದು. ಓಕೆ, ಸೊ ಪ್ರತಿ ಲೆವೆಲ್ ಅಲ್ಲೂ ನಾವು ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಬೇಕು. ಸೊ ಅಲ್ಲೇ ಹೋಲ್ಡ್ ಮಾಡುತ್ತಾ ಅಥವಾ ಕೆಳಗಡೆ ಬ್ರೇಕ್ಔಟ್ ಕೊಡುತ್ತಾ ಅಥವಾ ಹೋಲ್ಡ್ ಮಾಡಿ ನಮಗೆ ಮೇಲೆ ಹೋಗುವಂತ ಸೈನ್ ಕೊಡುತ್ತಾ, ಇದೆಲ್ಲ ನಾವು ಅಬ್ಸರ್ವ್ ಮಾಡ್ಬೇಕು. ಓಕೆನಾ? ಸೊ ಆತರ ನಾವು ಅಬ್ಸರ್ವ್ ಮಾಡಿದ್ರೆ ನಮಗೆ ಟ್ರೇಡ್ ಮಾಡಕ್ಕೆ ಈಸಿ ಆಗುತ್ತೆ. ಓಕೆ, ನಾವೀಗ ಬಂದು ಏನ್ ಹೇಳ್ತೀವಲ್ವಾ, ಸೊ ಅದ್ರ ಮೇಲೆನೆ ಯಾರು ಸ್ಟಿಕ್ ಆನ್ ಆಗಬಾರ್ದು. ಸೊ ನಮಗೆ ಇದು ಏನಾಗುತ್ತೆ, ನಮ್ಮ ಫ್ಯೂಚರ್ ಪ್ಲಾನ್, ಅಂದ್ರೆ ಈ ಲೆವೆಲ್ ಅಲ್ಲಿ ನಾವು ಯಾವ ತರ ಟ್ರೇಡ್ ಮಾಡಬಹುದು ಅನ್ನೋ ಪ್ಲಾನ್ ನಾನು ನಿಮ್ಗೆ ಹೇಳ್ತೀನಿ. ಬಟ್ ಆದ್ರೆ ಆ ಲೆವೆಲ್ ಅಲ್ಲಿ ಬಂದು ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ನಾವು ನಮ್ಮ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಇದೊಂದು ಇವತ್ತಿನ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಆಗಿತ್ತು. ಹಾಗೆ ನಾನು ವೀಕ್ಲಿ ಅನಾಲಿಸಿಸ್ ಕೂಡ ಮಾಡ್ತೀನಿ ಇವತ್ತು ಸಂಜೆ. ಸೊ ನಮ್ಮ ವೀಕ್ಲಿ SR ಲೆವೆಲ್ ಗಳು ಎಲ್ಲೆಲ್ಲಿದೆ ಅಂತ ನೋಡುವ. ಸೊ ಲಾಸ್ಟ್ ವೀಕ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮ್ಗೆ. ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಅಲ್ಲಿ ನಿಮ್ಗೆ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.